ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಅಗ್ರಗಣ್ಯ ಮತ್ತು ಪ್ರಧಾನ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಶ್ರೀ ನಾಗದೇವತೆಯೇ ಅಮ್ಮನವರುಗಳನ್ನು ಸ್ಮರಿಸುತ್ತಾ 48ನೇ ಸುತ್ತಿನ ಪಾದಯಾತ್ರೆಯನ್ನು ಈ ದಿನ ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರಲ್ಲಿ ಈ ದಿನ ಈ ಕ್ಷೇತ್ರದಲ್ಲಿರುವ ನವಗ್ರಹ ಸಸ್ಯ ಮತ್ತು ವೃಕ್ಷಗಳನ್ನು ನೆನೆಯುತ್ತಾ ಹಾಗೂ ಈ ಗೌತಮ ಕ್ಷೇತ್ರದ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಸ್ಮರಿಸುತ್ತಾ ಹಾಗೂ ಈ ಕ್ಷೇತ್ರದ ಮಹಿಮೆಯು ನಾಡಿನಾದ್ಯಂತ ಪಸರಿಸಲಿ ಎಂದು ಈ 48ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಅಮ್ಮನವರು ಈ ದಿನ ಅಮ್ಮನವರಲ್ಲಿ ಅಮ್ಮನವರ ಆದೇಶಾನುಸಾರ ಆಜ್ಞಾನುಸಾರ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಈ ಕ್ಷೇತ್ರದ ಭಕ್ತಾದಿಗಳು ಯಾರೇ ಆಗಲಿ ತಮ್ಮ ಅಧಿಕಾರ ಬಲದಿಂದ, ಹಣ ಬಲದಿಂದ ಹಾಗೂ ತಮ್ಮ ಅನನುಭವದ ಜ್ಞಾನಾರ್ಜನೆಯಿಂದ ಧರ್ಮ ಸಂಕಷ್ಟಕ್ಕೆ ಸಿಲುಕಿಸುವ, ಧರ್ಮದಲ್ಲಿ ರಾಜಕೀಯವನ್ನು ಮಾಡುವಂತಹ ದುಸ್ಥಿತಿಗೆ ಯಾರೂ ಸಹ ಕೈ ಹಾಕಬಾರದೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಕ್ಷೇತ್ರದ ಅಮ್ಮನವರು ಅನಾದಿ ಕಾಲದ ಗತಕಾಲದ ಇತಿಹಾಸವಿದೆ. ಪ್ರಸ್ತುತ ಶ್ರೀಮಂತಿಕೆ ಅಧಿಕಾರ ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಅದು ದೈವಾನುಗ್ರಹ, ದೈವಿಚ್ಛೆಯಂತೆ ನಡೆಯುತ್ತದೆ. ಆದರೆ ಯಾರೂ ಸಹ ಈ ಕ್ಷೇತ್ರದ ಭಕ್ತಾದಿಗಳ ಭಾವನೆಗಳಿಗೆ ಮತ್ತು ಅವರ ಗೌರವಕ್ಕೆ ಧಕ್ಕೆ ತರುವಂತಹ, ಧರ್ಮ ಸಂಕಷ್ಟಕ್ಕೆ ಸಿಲುಕಿಸುವಂತಹ, ಧರ್ಮ ಸಂಘರ್ಷಕ್ಕೆ ಕಾರಣವಾಗುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರದೆಂದು ಈ ಕ್ಷೇತ್ರದ ಶಕ್ತಿ ಶ್ರೀ ಬನ್ನಿ ಮರದ ಮಾತೆಯನ್ನು ಈ ಬನ್ನಿ ಮಂಟಪದ ಮುಂಭಾಗದಲ್ಲಿ ಈ ಕ್ಷೇತ್ರದ ಅಮ್ಮನವರಲ್ಲಿ ಹರಕೆ ಮಾಡಿಕೊಳ್ಳುತ್ತಾ, ಮನವಿ ಮಾಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಿದ್ದೇನೆ. ಈ ಕ್ಷೇತ್ರದಲ್ಲಿ ಬನ್ನಿ ಮರ, ಬಿಲ್ವಪತ್ರೆ ಮರ, ಬಿಲ್ವಾರದ ಮರ, ಬೇವಿನ ಮರ, ತೆಂಗು, ಕಂಗು, ಶ್ರೀಗಂಧ, ಹರಳಿ, ಹಾಲ, ಹತ್ತಿ, ಮುತ್ತುಗ, ಉತ್ತರಾಣಿಕೆ ಈ ರೀತಿಯಾಗಿ ಸಾಕಷ್ಟು ನವಗ್ರಹ ಸಸ್ಯಗಳು ಹಾಗೂ ಈ ಗೌತಮ ಕ್ಷೇತ್ರದ ಅನಾದಿ ಕಾಲದಿಂದಲೂ ಪೂಜಿಸುತ್ತಾ ಬಂದಿರುವಂತಹ ಗ್ರಾಮ ದೇವತೆಗಳ ನಾಮಫಲಕವನ್ನು ಸಹ ಅನಾವರಣ ಮಾಡಲಾಗಿರುತ್ತದೆ. ಪ್ರಸ್ತುತ ಇಂದು 48ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಮಹಿಮೆಗೆ ಮತ್ತು ಹಿರಿಮೆಗೆ ನಾನು ಎಂಬ ಅಹಂಕಾರದಲ್ಲಿ, ಅಂಧಕಾರದಲ್ಲಿ ಮುಳುಗಿ ಯಾರೂ ಸಹ ಈ ಕ್ಷೇತ್ರದ ಇತಿಹಾಸಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಬಾರದೆಂದು ಈ ದಿನ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ, ಅಂದು ನಮ್ಮ ಹೊಲದಲ್ಲಿ ಇದ್ದಂತಹ ನಕಲಿ ಗಿಡ, ಆ ನಕಲಿ ಗಿಡದ ಬುಡದಲ್ಲಿದ್ದಂತಹ ನಾಗದೇವತೆ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಅನಾದಿ ಕಾಲದಿಂದ ನಮ್ಮ ಹೊಲದಲ್ಲಿದ್ದಂತಹ ನಕಲಿ ಸಸಿಯ ಮೂಲವನ್ನು ಗಿಡದ ವೃಕ್ಷದ ಐತಿಹ್ಯವನ್ನು ಕಾಪಾಡುವ ಉದ್ದೇಶದಿಂದ ಅಲ್ಲಿ ಕಸಿ ಮಾಡಿಕೊಂಡು ಬಂದು ಪ್ರಸ್ತುತ ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಹಾಗೂ ನನ್ನ ಮಗಳಾದಂತಹ ಕುಮಾರಿ ವನಿಷಾ ರವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ನಕಲಿ ಗಿಡ ಸಸಿಯನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗದಲ್ಲಿ ನಡೆಸಲಾಗಿರುತ್ತದೆ. ಪ್ರಸ್ತುತ ಅದು ಈ ವಿಶಾಲವಾಗಿ ಈ ರೀತಿಯಾಗಿ ಬೆಳೆದು ನಿಂತಿರುತ್ತದೆ. ತದನಂತರ ಈ ಕ್ಷೇತ್ರದ ಭಕ್ತಾದಿ
ಆದಂತಹ ಈ ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡುತ್ತಾ ಬಂದಿರುವಂತಹ ಶ್ರೀ ಆರ್ ಪ್ರಕಾಶ್ ಹಾಗೂ ಈ ಕ್ಷೇತ್ರದ ಪ್ರತಿ ಹಂತದಲ್ಲೂ ತನ್ನ JCB ಯಂತ್ರವನ್ನು ತೆಗೆದುಕೊಂಡು ಬಂದು ಸಾಕಷ್ಟು ತಮ್ಮ ಮನವಿಯಂತೆ ತಮ್ಮ ಸಲಹೆ ಸೂಚನದಂತೆ ಸಾಕಷ್ಟು ದೇವತಾ ಕೆಲಸಗಳನ್ನು ಮಾಡಿಕೊಂಡು ಬಂದಂತಹ ಶ್ರೀಯುತ ನಾರಾಯಣಸ್ವಾಮಿ JCB ನಾರಾಯಣಸ್ವಾಮಿ ಅವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ನಕಲಿ ಸಸಿಯನ್ನು ನೆಡಲಾಗಿತ್ತು. ಆದರೆ ಸಭಾಭವನದ ಕಟ್ಟಡದ ನಿರ್ಮಾಣಕ್ಕೆ ತೊಂದರೆಯಾಗುತ್ತಿದ್ದರಿಂದ ಅದನ್ನು ತೆಗೆದುಕೊಂಡು ಬಂದು ಸ್ಥಳಾಂತರ ಮಾಡಿ ಈ ಸ್ಥಳದಲ್ಲಿ ನೆಲೆಸಲಾಗಿರುತ್ತದೆ. ಪ್ರಸ್ತುತ ಅದು ಸ್ವಲ್ಪ ಆರೈಕೆಯ ಸಂಕಷ್ಟದಲ್ಲಿ ಪ್ರಸ್ತುತ ಈ ಹಂತಕ್ಕೆ ಬೆಳೆದು ನಿಂತಿರುತ್ತದೆ. ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿರುವಂತಹ ಪ್ರತಿಯೊಬ್ಬರ ಸೇವೆಯು ಅವಿಸ್ಮರಣೀಯವಾಗಿರಬೇಕೆಂದು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸುತ್ತಾ ಅಮ್ಮನವರ ಆಶೀರ್ವಾದಗಳಂತೆ ಅವರ ಇತಿಹಾಸಕ್ಕೆ ಅವರ ಗೌರವಕ್ಕೆ ಯಾವುದೇ ಚ್ಯುತಿ ಬರಬಾರದು. ಹಣ ಮತ್ತು ಐಶ್ವರ್ಯ ಅಧಿಕಾರ ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳನ್ನು ಗೌರವಿಸುವಂತಹ ಕೆಲಸ ಹಾಗೂ ಅವರ ಒಂದು ಅಣು ಮಾತ್ರದ ಸೇವೆಯು ಈ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕೆಂದು ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅಮ್ಮನವರನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ಈ ಕ್ಷೇತ್ರದ ಸೇವಾ ಕರ್ತೃಗಳ ಸೇವೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತಾ ಹೋಗುತ್ತಿದ್ದೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ವ್ಯಕ್ತಿ ಗೌರವ ಇದ್ದೇ ಇರುತ್ತದೆ. ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಕಾರ್ಯಗಳನ್ನು ಯಾರೂ ಸಹ ಮಾಡಬಾರದು ಎಂದು ಹಾಗೂ ಈ ಕ್ಷೇತ್ರದ ಅಮ್ಮನವರು ಅವರ ಪ್ರತಿಯೊಬ್ಬರ ಮನಸ್ಥಿತಿಯನ್ನು ಅರ್ಥೈಸಿ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ನೀಡಲಿ ಎಂದು ಈ 48ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಎಂದಿನಂತೆ ಅಮ್ಮನವರನ್ನು ನೆನೆಯುತ್ತಾ ಸ್ಮರಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರದ ಒಂದು ಅಣುವಿನಷ್ಟು ಕೆಲಸ ಮಾಡಿದವರನ್ನು ಸಹ ಸ್ಮರಿಸುತ್ತಾ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದಂತಹ ಒಂದು ಏರಿಳಿತದಲ್ಲಿ ಕೆಲವು ಈ ಸೇವಾ ಕರ್ತೃಗಳಲ್ಲಿ ಕೆಲವರ ಹೆಸರುಗಳನ್ನು ಹೇಳುವುದು ಮರೆತು ಹೋಗಿರುತ್ತದೆ. ಯಾರೂ ಸಹ ನಾವು ಹೇಳಲಿಲ್ಲವಾದರೂ ಸಹ ಈ ಕ್ಷೇತ್ರದ ಅಮ್ಮನವರ ಸೇವಾ ಕರ್ತೃಗಳ ಸೇವಾ ವಿಭಾಗದಲ್ಲಿ ಅವರ ಹೆಸರು ಶಾಶ್ವತವಾಗಿ ದಾಖಲಾಗಿರುತ್ತದೆ ಎಂದು ತಿಳಿಸುತ್ತಾ ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ಸನ್ನಿಧಿಯಲ್ಲಿ ಇಂದು ಅಮ್ಮನವರು ಈ ಕ್ಷೇತ್ರದ ಸೇವಾ ಕರ್ತರು ಹಾಗೂ ಈ ಕ್ಷೇತ್ರದ ಅಮ್ಮನವರನ್ನು ನೆನೆಯುತ್ತಾ ಸ್ಮರಿಸುತ್ತಾ ಬಂದ ಭಕ್ತಾದಿಗಳ ಪ್ರತಿಯೊಬ್ಬರ ಕಷ್ಟ ಸುಖಗಳ ಎಲ್ಲವನ್ನು ಅಮ್ಮನವರು ಈಡೇರಿಸಲಿ, ಕಷ್ಟಗಳನ್ನು ನಿವಾರಣೆ ಮಾಡಲಿ, ಅವರ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಈ ದಿನ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಇಂದು 48ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಗಂಟನಾದ. ಈ ದಿನ ಪಾದಯಾತ್ರೆಗೆ ಬಂದಂತಹ ಸುಸಂದರ್ಭದಲ್ಲಿ ಗ್ರಾಮದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ತಮ್ಮ ಅಂಧಕಾರದ ಅನನುಭವದ ಅಥವಾ ಅಗಾಧವಾದ ಭಕ್ತಿಯಿಂದಲೋ ಏನೋ ತಿಳಿಯದೆ ಕೆಲವೊಂದು ಧರ್ಮ ಸಂಕಷ್ಟದ ಸಂದರ್ಭಗಳನ್ನು ಸೃಷ್ಟಿ ಮಾಡಿರುತ್ತಾರೆ. ಅವರುಗಳೆಲ್ಲರಿಗೂ ಸಹ ಅಮ್ಮನವರ ಇತಿಹಾಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದಂತೆ ಅವರಿಗೆ ಎಲ್ಲರಿಗೂ ಸದ್ಬುದ್ಧಿಯನ್ನು ನೀಡಲಿ ಎಂದು ಈ 48ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಈ ಕ್ಷೇತ್ರದ ಸೇವಾ ಕರ್ತೃಗಳ ಮೂಲ ಸೇವಾ ಕರ್ತೃಗಳ ಪ್ರಸ್ತುತ ಇಂದಿನ ಸೇವಾ ಕರ್ತೃಗಳಿಗೆಲ್ಲರಿಗೂ ಸಹ ಯಾವುದೇ ರೀತಿಯ ಅವರ ಗೌರವಕ್ಕೆ ಚ್ಯುತಿ ಬರದಂತೆ
ಅವರೆಲ್ಲರಿಗೂ ಸಹ ಸದ್ಬುದ್ಧಿಯನ್ನು ನೀಡಿ ಆಶೀರ್ವದಿಸುತ್ತಾಯಿ ಎಂದು ಈ 48ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಅಮ್ಮನವರ ಆಶೀರ್ವಾದಗಳಿಂದ ಸದಾ ಕಾಲವು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಧರ್ಮ ಜ್ಯೋತಿಯು ಬೆಳಗುತ್ತಿರಲಿ ಎಂದು ಬೇಡಿಕೊಳ್ಳುತ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು ಎಂಬ ವೇದ ವಾಕ್ಯದ ಅರ್ಥವು ಈ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಅರ್ಥವಾಗಲಿ ಎಂದು ಈ ದಿನ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.